ಗಣೇಶ್ ಬದುಕಿರೋವರೆಗೂ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಕೆಡಗಕ್ಕೆ ಆಗಿಲ್ಲ. ಈ ಕೇಡಿ ನಂಬರ್ ಕಾರ್ತಿಕ್ಗೆ ಅವರು ಸಾವು ಹೋದ ಮೇಲೆ ಬಾ 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 ಫ್ರಂಟೇ ಬರ್ಕೊಟ್ಟವನ. ಫ್ರಂಟೇ ಮೇನ್ ರೋಡ್ ಫ್ರಂಟಿಗೆ 1 ಎಕರೆನ. ಅದೆಲ್ಲ ದಾಖಲೆಯಲ್ಲಿ ಇದೆ, ಪ್ರತಿಯೊಂದು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇರೋದು ಎಲ್ಲ ಇದೆ, ಎಲ್ಲ ದಾಖಲೆ ಇದೆ. ಏನು ಡೇಟು, ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಯಾರ್ಯಾರು ದುಡ್ಡು ಇಸ್ಕೊಂಡಿದ್ದಾರೆ, ಯಾರು ಅಕೌಂಟ್ಗೆ ಹೋಗಿದೆ, ಪ್ರತಿಯೊಂದು ಇದೆ ಸ್ವಾಮಿ. ಆಯಿತಾ? ನೋಡಿ, ಇದು 2015ರಿಂದ ಏನು DCV ಶಂಕರ್ ಇದ್ದರು, ಅರಣ್ಯ ಇಲಾಖೆ ಎಲ್ಲ ದಾಖಲೆಗಳು ಇದೆ. ಎಲ್ಲ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇನೆ. ಗೌರ್ಮೆಂಟ್ ದಾಖಲೆನೇ ವಸ್ಪಡಿಸ್ಕೊಳ್ಳಿ ಅಂತ ಯಾಕೆ ಮಾಡಲಿಲ್ಲ ಆಗಿನ ಅರಣ್ಯ ಇಲಾಖೆ ಅಧಿಕಾರಿಗಳು? ಶೀಘ್ರದಲ್ಲೇ ಸರ್ಕಾರ ಈಗಿನ ಅಧಿಕಾರಿಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕನ ಹಣಕ್ಕೆ ಮತ್ತು ಆ ಬಿಲ್ಡರ್ ಯಾರು ತಗೊಂಡಿದ್ದಾರೆ ಅವನ ಹಣದ ದಾಹಕ್ಕೆ ಬಲಿಯಾಗದೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳ ಧ್ವಂಸ ಮಾಡಿದ ಆ ನೀಚ ಕಾರ್ತಿಕ್ ಅವನಿಗೆ ಶಿಕ್ಷೆ ಆಗಬೇಕು, ಆ ಜಾಗ ವಶಪಡಿಸ್ಕೊಬೇಕು. ನಮಗೆ ಅರಣ್ಯ ಇಲಾಖೆ ನಮಗೆ ಅಲ್ಲಿ 10 ಗುಂಟೆ ಜಾಗ ಕೊಡಬೇಕು. 10 ಎಕರೆ ಜಾಗಕ್ಕೆ ಗಣೇಶ್ ಅವರು ಫಸ್ಟ್ ವೆಂಡರು, ಸೆಕೆಂಡ್ ವೆಂಡರ್ನ ಆಯ್ಕೆ ಮಾಡ್ತಾರೆ. ಯಾರು? ನಮ್ಮ ಗಣೇಶ್ ಅವರು. ಯಾವಾಗ? 1/12/2020 ಸೆಕೆಂಡ್ ವೆಂಡರ್ ಆಗಿ ಅವ್ರನ್ನ ಆಯ್ಕೆ ಮಾಡಿ ಏನು BTM ಏನಿದೆ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ರಿಜಿಸ್ಟರ್ ಮಾಡಿಸ್ತಾರೆ ತಾಲೂಕು ಕಚೇರಿಯಲ್ಲಿ. ಇದಾದ ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವ್ರು ಸೈನ್ ಹಾಕೊಟ್ಟ ಮೇಲೆ ತಾಲೂಕು ಕಚೇರಿಗೆ ಹೋಗಿ ಈ ಏನು ಬಾಲಣ್ಣನ ಮೊಮ್ಮಗ ನನಗೆ ಬೆನ್ನಿಗೆ ಚೂರಿ ಹಾಕಿದ, ನನ್ನನ್ನು ನಂಬಿಸಿ 8 ವರ್ಷಗಳ ಕಾಲ ನನ್ನನ್ನು ಉಪಯೋಗನೋ ದುರುಪಯೋಗನೋ ಗೊತ್ತಿಲ್ಲ ಪಡಿಸ್ಕೊಂಡ, ನಂಬಿಸ್ದ, ಬರ್ಕಟ್ಟ, DC ಬಂದ, ಮಾತಾಡ್ದ, ಮೀಟಿಂಗ್ ಮಾಡ್ದ, DC ಬಂದರು, ಸರ್ವೆ ಮಾಡಿದ್ರು, ಸರ್ವೆ ದಾಖಲೆ ಬಿಡುಗಡೆ ಆಯಿತು. ಕೋರ್ಟ್ಗೆ ಹೋದೋ, ಕೋರ್ಟ್ಗೆ ಬತ್ತಿನೇನು, ಕೋರ್ಟಿಗೆ ಮುಂಚೆ ನನ್ನ ಹತ್ರ 25,000 ರೂಪಾಯಿ ಇಸ್ಕೊಂಡ. ನಿಮ್ಮನ್ನ ಕೋರ್ಟ್ಗೆ ರೆಫರ್ ಮಾಡ್ತೀನಿ, 4504 ನೀವು ಏನು 10 ಗುಂಟೆ ಜಾಗನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ, ನಿಮಗೆ ಲೀಸ್ ಕೊಡ್ತೀನಿ ಅಂದ. ಎಲ್ಲ ಆದಮೇಲೆ ನನಗೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ ಪ್ರತಿಷ್ಠಾನ ಅಧಿಕಾರಿಗಳನ್ನ, ಕೆಲವು ಅಧಿಕಾರಿಗಳನ್ನ ಭೇಟಿ ಮಾಡಿದೆ, ಏನು ನಡೀತಾ ಇದೆ ಕೋರ್ಟಲ್ಲಿ ಅಂತ. ಅವರು ನೀವು ಬಂದು ಭಾಗವಹಿಸ್ಬೇಕು, ನಾವು ಹೇಳೋಕ್ಕಾಗಲ್ಲ ಅಂದರು. ನಾನು ಭಾಗವಹಿಸಿದಾಗ ನಾನು ಗೌರ್ಮೆಂಟ್ ವಕೀಲರಿಗೆ ತಿಳಿಸ್ತೀನಿ, 10 ಗುಂಟೆ ಬರ್ಕೊಟ್ಟು ತೋರಿಸ್ತೀನಿ, ಅದನ್ನು DC ಅದನ್ನ ರೆಫರ್ ಮಾಡಿಸ್ತೀನಿ. ಅದನ್ನೇ ಕರೆದವರಿಂದ ಒಳ್ಳೆ ವಕೀಲರು ಇರ್ತಾರೆ ಅವರು, ಗೌರ್ಮೆಂಟ್ ಅಡ್ವೊಕೇಟ್ KS ಅರುಣ್ ಅಂದ್ಬಿಟ್ಟು ಅವರು ಹೇಳ್ತಾರೆ. ಅವಾಗ ಅಭಿಮಾನ್ ಸ್ಟುಡಿಯೋ ಲಾಯರು ನಾವೇನು ಬರ್ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಅಲ್ಲಿಗೆ ಆದಮೇಲೆ ನಾನು ಅಲ್ಲಿಗೆ ನಾನು ಅವತ್ತು ಸುಮ್ಮನೆ ಭಾಗವಹಿಸ್ತೀನಿ. ನಾನು ಹೋಗಿ ಆವಾಗ ನಾನು ಒಂದು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಹೈಕೋರ್ಟ್ಗೆ ನಾವು ಸೇರ್ಕೋತೀವಿ. ಇದೆಲ್ಲ ನಡೀತಾ ಇತ್ತು ಬಿಡಿ, ಇದಿರಲಿ ಹೋಯ್ತು. ಆಮೇಲೆ ಅಲ್ಲೂ ಎಲ್ಲ ದುಡ್ಡು ಕೊಟ್ಟು ಕಂದಾಯ ಇಲಾಖೆ ಎಷ್ಟು ದುಡ್ಡು ಹೆಚ್ಚವನೆ ಅಂದರೆ ಈ ದುಡ್ಡಲ್ಲೇ ನಾನು ಹಂಗೂ ಅಂದ್ಕೊಂಡೆ, ಯಾವುದು ಶೂಟಿಂಗ್ ನಡೆಯಲ್ವಲ್ಲ, ಇಲ್ಲಿ ದುಡ್ಡು ಎಲ್ಲಿ ಬರ್ತದೆ ಕೋರ್ಟ್ಗೆ, ಲಾಯರ್ಗಳಿಗೆ, ಅದಕ್ಕೆ ಏನು ಎತ್ತ. ನಂತವೇ 25,000 ರೂಪಾಯಿ ಇಸ್ಕೊಂಡು ನಾನು ಪಾಪ ಕಷ್ಟ ಅಲ್ಲ ಅವನೇನು ನಾ ತಿಳ್ಕೊಂಡೆ. ಅದನ್ನ ನಂಬಿಸೋಕ್ಕೋ ಇಲ್ಲ ಸುಮ್ಮನೆ ಕಷ್ಟ ಅಂತ ತಿಳ್ಕೊಳ್ಳಿ ರಾಜಗೌಡರು ಅಂತನೋ ಗೊತ್ತಿಲ್ಲ. ಈ ತುಂಬ ಘಟನೆಗಳಿಂದ ನನಗೆಲ್ಲ ಇವಾಗ ನೆನಪುಗಳು ಮೆಲುಕಾಗ್ತಾ ಇದೆ. ಏನಿದು ಇಷ್ಟು ಒಂದು ಇದು ಪಾಪ ಬಾಲಣ್ಣ ಮಕ್ಕಳು ಮೊಮ್ಮಕ್ಕಳಿಗೆ ಇದು ಕರಗತ ಇರಲಿಲ್ಲ. ಯಾವನ ಈ ಬಿಲ್ಡರ್ ಇರ್ಬೋದು, ಕೆಲವು ವಕೀಲರುಗಳಿರ್ಬೋದೇನೋ, ಕೆಲವು ಇನ್ನೂ ಯಾರು ಇರ್ಬೋದು ಗೊತ್ತಿಲ್ಲ ನನಗೆ. ಇದು ಕರ್ಮಕಾಂಡ 2019ರಿಂದನೇ ಸ್ಟಾರ್ಟ್ ಆಗಿದೆ. 19ರಿಂದನೇ ದುಡ್ಡುಗಳು ಇಸ್ಕೊಂಡ್ಬಿಟ್ಟಿದ್ದಾರೆ, ಆಲ್ರೆಡಿ ಇಸ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು 3 ಕೋಟಿವರೆಗೂ 19, 20, 21ವರೆಗೂ ಇಸ್ಕೊಂಡ್ಬಿಟ್ಟಿದ್ದಾರೆ. ಅಂತಿಮವಾಗಿ ರಿಜಿಸ್ಟರ್ ಆಗಿದ್ದು ಸೇಲ್ ಅಗ್ರಿಮೆಂಟು ಯಾವಾಗ ಅಂದರೆ 16/8/2021 ಸೇಲ್ ಅಗ್ರಿಮೆಂಟ್ ಆಗುತ್ತೆ. ಗಣೇಶ್ ಅವರು ಬದುಕಿರ್ತಾರೆ, ಗಣೇಶ್ ಅವರು ಸೈನ್ ಹಾಕ್ತಾರೆ, ಸೆಕೆಂಡ್ ವೆಂಡರ್ ಕಾರ್ತಿಕ್ ಅವರು ಸೈನ್ ಹಾಕ್ತಾರೆ. ಯಾರಿಗೆ
ರಾಘವೇಂದ್ರ BK ಅವರಿಗೆ ಪವಾನಿ ಡೆವಲಪರ್ಸ್ಗೆ ಸೇಲ್ ಅಗ್ರಿಮೆಂಟ್ ಅಂದ್ಬಿಟ್ಟು ಮಾಡಿಕೊಡ್ತಾರೆ. ಒಟ್ಟು 3 ಕೋಟಿ ಕೊಟ್ಟಿರ್ತಾರೆ. ಇನ್ನು 11,37,15,000 ಬಾಕಿ ಇರುತ್ತೆ. ಅದರಲ್ಲಿ ಕೆಲವು ಕಂಡೀಷನ್ಗಳು ಇಷ್ಟು ಉದ್ದ ಐತೆ, ಅದು ಹೇಳುವ ಅವಶ್ಯಕತೆ ಇಲ್ಲ. ಇಷ್ಟು ಅಧ್ವಾನಗಳು ನಡೆದಿದೆ. ಈ ಅಧ್ವಾನಗಳ ನಡುವೆ ಫ್ರಂಟ್ ಯಾವಾಗ ಮಾರ್ಕೊಂಡಿದ್ದಾನೆ, ಇದನ್ನು ನಾನು ಫೈಟ್ ಮಾಡ್ತಾಯಿದ್ದೆ. ಯಾವಾಗ 2022 ನಿಮ್ಗೆ ಹೇಳಿದ್ನಲ್ಲ, ಕಾರ್ಯಕ್ರಮ ಕಟೌಟ್ ಜಾತ್ರೆ ಅಂತಲೂ ಮಾಡಿದ್ವಿ ಆ ಟೈಮಲ್ಲಿ. ಅದೇ ಲಾಸ್ಟ್ ಆಯಿತು. ಆ ಕಟೌಟ್ ಜಾತ್ರೆ 2070ನೇ ಜನ್ಮದಿನೋತ್ಸವ ಆದಮೇಲೆ ನಾನೇನು ಮಾಡ್ತೀನಿ, 13ನೇ ಪುಣ್ಯಸ್ಮರಣೆ ಬರುತ್ತೆ, ನಾನು ಕೇಳಕ್ಕೆ ಹೋಗ್ತೀನಿ ಕಾರ್ತಿಕ್ ಅವರು, ನನ್ನ ಫೋನ್ಗೆ ಸಿಗಲ್ಲ, ಅಕ್ಟೋಬರ್ ಆಯಿತು ನವಂಬರ್ ಆಯಿತು ಕೊಡ್ತೀನಿ ಫೋನ್ ಕಟ್ ಮಾಡ್ತಾರೆ, ಪರ್ಮಿಷನ್ ಕೊಡಲ್ಲ ನಾನು ಅಂತ ಒಂದು ಮಾಹಿತಿ ಬರುತ್ತೆ. ನಾನು ವಿತಿನ್ ಎಷ್ಟು ಫೈಟ್ ಮಾಡ್ತೀನಿ ಒಂದು ತಿಂಗಳೊಳಗಡೆ ಅಂದರೆ, DC ಅವ್ರ ಹತ್ರ ಡಿಸೆಂಬರ್ 29, 2022 ಅನುಮತಿ ಇಸ್ಕೊಳ್ತೀನಿ DC ಹತ್ರ. ಅದೆಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತು, ಅದೆಷ್ಟು ನಾನು ನೋವು ತಿಂದಿದ್ದು ನನಗೆ ಗೊತ್ತು. ಫೈಟ್ ಮಾಡಿ ಅಧೀನ ಕಾರ್ಯದರ್ಶಿ, ಚೀಫ್ ಸೆಕ್ರೆಟ್ರಿ, ಅವರು ಇವರು ಎಲ್ಲರೂ ಹಿಡಿದು ಲಾಸ್ಟ್ 29ನೇ ತಾರೀಕು ನಾನು ಕಾರ್ಯಕ್ರಮಕ್ಕೆ ಅನುಮತಿ ತಗೊಂಬರ್ತೀನಿ. ಇದು ಕೆಲವು ಅಭಿಮಾನಿಗಳಿಗೆ ಗೊತ್ತಿಲ್ಲ, ಕೆಲವು ನೀಚ ಸಂಘಟನೆಗಳ ಅಧ್ಯಕ್ಷರುಗಳು ಗೊತ್ತಿಲ್ಲ ನಾನು ಕಷ್ಟಪಟ್ಟಿರೋದು. ಮುಟ್ಟಾಳ್ರಿಗೆ ಅವ್ರಿಗೇನು ಗೊತ್ತು, ಯಾವನಾರ ಅಲ್ಲ ಅಲ್ಲೇ ಪೆಂಡಲ್ ಹಾಕ್ಬೇಕು, ಅದು ಮಾಡಿ ಇದು ಮಾಡ್ಬೇಕು, ಮಾಡಿ ಸಂತೋಷ ಮಾಡಲಿ. ನನಗೆ ಕೇಳ್ಕೊಂಡು ನನಗೆ ಸಾಥ್ ಕೊಟ್ಟು ಮಾಡಿದರೆ ನೀವು ಉತ್ತಮರಾಗ್ತಾಯಿದ್ರಿ. ಇವತ್ತು ನೀವು ಮಾಡೋ ನನಗೆ ಸಹಕಾರ ಕೊಡ್ದೇನೆ ಬಂದು ನನಗೆ ಒಂದು ತೇಜೋವಧೆ, ನನ್ನ ನಿಂದನೆ, ನನಗೆ ಒಂದು ಗುಂಪು ಕಟ್ಟಿಗೆ ಮಾಡ್ಕೊಂಡು ಇವತ್ತು ನನ್ನ ಮೇಲೆ ಎಲ್ಲ ಮಾಡ್ಕೊಂಡು ಬಂದ್ರಿ. ಇವತ್ತು ನೀವೆಲ್ಲ ಜೊತೆಗಿದ್ರೆ ಇವತ್ತು ಏನೋ ಬೇರೆ ಆಗಿರೋದು. ನಾನು ಐ ಡೋಂಟ್ ಕೇರ್, ನಾನು ಕೇರೇ ಮಾಡಲ್ಲ. ಸಮಾಧಿನ ಧ್ವಂಸ ಆದಮೇಲೆ ಯಾವ ನನ್ನ ಮಕ್ಕಳನ್ನು ಕೇರ್ ಮಾಡಲ್ಲ. ಎಲ್ಲ ಮುಟ್ಟಾಳು ನನ್ನ ಮಕ್ಕಳುಗಳು, ಮೂರ್ಖರು. ಬಿಡ್ರಿ ಅವ್ರ ವಿಷಯ ಬೇಡ ನನಗೆ. ನಾನು ಯಾರನ್ನ ಬಿಟ್ಟಿಲ್ಲ. ಈ ನನ್ನ ಮಕ್ಳುಗಳು, ನಾನು ನನ್ನ ಮಕ್ಳ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಅಷ್ಟೊಂದು ಮನಸ್ಸಿಗೆ ಬೇಜಾರಾಗಿದೆ, ಏನು ಹೇಳ್ತಾ ಇದ್ದೀನಿ ನಿಮಗೆ ಮರ್ತೋಯ್ತು. ಇಷ್ಟೆಲ್ಲ ನಾನು 2022 ಇಂದ 73, 24 DCಯಿಂದ ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೆ ನಾನು. ಈ ಕೆಲವು ಮುಟ್ಟಾಳರಿಗೆ ಇದು ಯಾವುದು ಲೆಕ್ಕಕ್ಕಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕನಿಗೆ ಅವನಿಗೆ ಬಂದ್ಬಿಡ್ತು ನನ್ನ ಮೇಲೆ ಫುಲ್ಲು ದ್ವೇಷ ಕಾರ್ಯಕ್ಕೆ ಸ್ಟಾರ್ಟ್ ಮಾಡ್ದೆ. ಆವಾಗ ನನ್ನ ಮೇಲೆ ಕೇಸ್ ಸ್ಟಾರ್ಟ್ ಮಾಡೋಕ್ಕೆ ಸುಮ್ಮನೆ ನನ್ನ ಮೇಲೆ ಇಂಜೆಕ್ಷನ್ ಆಡೋ ತಗೊಂಬಂದ. ಗೊತ್ತಿಲ್ದಂಗೆ ಒಳಗಡೆ ಬಂದುಬಿಡ್ಲೆ ಏನೋ ಮಾಡಿಸ್ಬಿಡೋಣ ಅಂತ. ನಾನು ಕೋರ್ಟಿಂದ ಬಂತು, ನಾನು ತಗೊಂಡೆ, ಲಾಯರ್ನ ಭೇಟಿ ಮಾಡಿದೆ. ನಾನು ಆಮೇಲೆ ಹೋಗಬೇಡಿ, ಹೊರಗಡೆ ದಯವಿಟ್ಟು ಹೋಗಬೇಡಿ ಅಂತ ಹೇಳಿದ್ರು. ನಾನು ಹುಷಾರಾಗಿ ಎಣ್ಣೆ ಮಾಡಿಕೊಂಡು ನಾನು ಬಂದೆ. ಇದೆಲ್ಲ ತುಂಬ ಸ್ಟೋರಿ ಇದೆ, ಹೇಳೋದು ಬೇಡ. ಅಭಿಮಾನಿಗಳು ನನ್ನ ವೀಡಿಯೋಗಳು ನೋಡಿ ಅವ್ರಿಗೂ ಕೇಳಿದ್ದೆ ಆಗೈತೆ, ಅದು ಬಿಡಿ. ಅಷ್ಟೊಂದಾಯಿತು. ಸತತ 3 ವರ್ಷಗಳ ಜಿಲ್ಲಾಧಿಕಾರಿಗಳ ಅನುಮತಿಯೊಂದಿಗೆ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಅರ್ಥ ಆಯ್ತಾ? ಈ ಮುಟ್ಟಾಳ ಕಾರ್ತಿಕ್ಕು ಈ ದುಡ್ಡು 3 ಕೋಟಿಯಿಂದ ಈಸ್ಕೊಂಡು ಏನು 4-5 ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಕಿದ್ದ. ಅಲ್ಲಿ ಅರಣ್ಯ ಇಲಾಖಾಧಿಕಾರಿಗಳು ಈಗ ಬಂದಿದ್ದಾರೆ. ಅರಣ್ಯ ಇಲಾಖೆ ದಕ್ಷ ಅಧಿಕಾರಿಗಳು, ನಾನು 6 ತಿಂಗಳಿಂದ ಹೋಗ್ತಾ ಇದ್ದೀನಲ್ಲ, ದಕ್ಷ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ. ಅವ್ರು ಲಂಚ ಈಸ್ಕೊಳ್ಳಲ್ಲ, ಲಂಚ ಈಸ್ಕೊಳ್ಳೋದು ಇಲ್ಲ. ಒಬ್ಬ ದಕ್ಷ ಅಧಿಕಾರಿ ಬಂದಿದ್ದಾರೆ. 3 ಅಧಿಕಾರಿಗಳು ಸಖತ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ನಾನು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅವ್ರಿಗೆಲ್ಲ ಒದಗಿಸ್ತಾ ಇದ್ದೀನಿ, ಮುಲಾಜೆ ಇಲ್ಲ ಒದಗಿಸ್ತಾ ಇದ್ದೀನಿ. ಅದು ಯಾವ ನನ್ನ ಮಗ ಬಿಲ್ಡರ್, ಅವನು ಮಾನವಿ ಪವಾನಿ ಡೆವಲಪರ್ಸು, ಯಾರೋ BK ರಾಘವೇಂದ್ರ ಇರ್ಬೋದು, ಯಾರೋ ಮಾಜಿ ಪೊಲೀಸ್ ಅಧಿಕಾರಿ ಅಂತ ಇವನು. ಈ ಜೊತೆಗೆ ನಮ್ಮ ಇವರು ಕೆಲವರೆಲ್ಲ ಉಟ್ಕೊಂಡವ್ರು ಇವಾಗ ನನ್ನ ಮೇಲೆ ದ್ವೇಷ ಮಾಡೋಕ್ಕೆ. ನಾನು ಸುಮ್ಮನೆ ಇದ್ದೆ. ನನ್ನ ಸಾಕ್ಷಿಗೆ ನಾನು ವೀಡಿಯೋಗಳು ಹಾಕ್ತೀನಿ, ಹಳೆ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ನನ್ನ ಬಗ್ಗೆ ಬೋದವ್ರಿಗೆ ನನ್ನ ಹೆಸರು ಮೆನ್ಷನ್ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ದೊಡ್ಡ ಹತ್ತರಲ್ಲೂ ಇದೊಂದು ಕೇಸ್ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. FIR ಹಾಕೋ, NCR ಹಾಕೊಳ್ಳಿ, ಎಷ್ಟು ಜನ ಹಾಕತ್ತೀರ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಉತ್ತರ ಕೊಡೋದು ನನಗೆ ಗೊತ್ತು. ಕೋರ್ಟಲ್ಲಿ ಉತ್ತರ ಕೊಡ್ತೀನಿ. ಯಾವ ಮೂರ್ಖರು ಏನೇನು ಮಾಡಿದ್ದಾರೆ ಎಲ್ಲ ಅಪ್ ಟು ವೀಡಿಯೋಗಳಿದೆ ನನ್ನ ಹತ್ರ, ಯಾವುದೂ ಮಡಿಕೊಂಡಿಲ್ಲ. ನನಗೆ ಗೊತ್ತು ಇವೆಲ್ಲ ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಈ ಮೂರ್ಖರು, ಈ ದುರುಳರು ತಮ್ಮ ವೈಯಕ್ತಿಕ ಅಭಿಲಾಷೆಗೆ ಅವರು ಬೆಳೆಯೋಕ್ಕೆ ಕೆಲವು ಮೂರ್ಖರನ್ನ ಇಟ್ಕೊಂಡು ಏನೇನು ಆಟ ಆಡ್ತಾರೆ, ಆಟ ಆಡಲಿ ಮೂರ್ಖರು. ನನ್ನ ಹತ್ರ ಆಟ ಆಡಿದ್ರೆ
ಆಟ ಆಡ್ತೀನಿ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಹೆಸ್ರುಗಳು ಹೇಳೋಕ್ಕೆ ಹೋಗೋದಿಲ್ಲ, ಬೇಡ, ಅವೆಲ್ಲ ಪ್ರಸ್ತಾಪ ಮಾಡೋದು ಬೇಡ. ಅವ್ರು ಮಾಡ್ಕೊಳ್ಳಿ, ಅದೇನೇನು ವ್ಯಾಟ್ಸಪ್ಪಲ್ಲಿ ಕಳಿಸ್ಕೊಳ್ಳಿ, ಆಡಿಯೋ ಕಳಿಸ್ಕೊಳ್ಳಿ. ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 4-5 ಜನ ನನಗೆ ಆಡಿಯೋಗಳು ಮತ್ತು ಥ್ರೆಡ್ ಕಾಲ್ಗಳು ಬಂದಿದೆ. ಬರಲಿ, ಅವರೆಲ್ಲ ಕೋರ್ಟಲ್ಲಿ ಬಂದು ಉತ್ತರ ಕೊಡಲಿ. ನನ್ನ ಬಗ್ಗೆ ಏನು ದೋಷಾರೋಪ ಮಾಡ್ತಾರೆ ಅವರು ಬಂದು ಉತ್ತರ ಕೊಡಲಿ, ನಾನು ಉತ್ತರ ಕೊಡ್ತೀನಿ. ಇವತ್ತಿಷ್ಟೇ ಸರ್, ಏನು ಇದು 1 ಎಕರೆ ಜಾಗ 3 ಕೋಟಿ ಅಭಿಮಾನ್ ಸ್ಟುಡಿಯೋ ಕಾರ್ತಿಕ್ ಹೋಗಿದೆ, ಅದರಲ್ಲಿ 1.5 ಕೋಟಿ ಲಾಯರ್ಗೆ ಹೋಗಿದೆ. ನಾನು ಏನು ದಾಖಲೆಗಳ ಪ್ರಕಾರ ಹೇಳ್ತಾ ಇರೋದು, ಯಾರೋ HG ರೇವಣ್ಣ ಅಂದ್ಬಿಟ್ಟು ಅವ್ರ ಅಕೌಂಟ್ಗೆ 1.5 ಕೋಟಿ ಹೋಗಿದೆ. 1 ಕೋಟಿ ಹೋಗಿರ್ಬೇಕು, ಇನ್ನೂ 50 ಲಕ್ಷ ಹೋಗ್ಬೇಕೇನೋ ಗೊತ್ತಿಲ್ಲ. ಇವಾಗ ಅವರು ಈಗ ಯಾವ ಕೇಸ್ಗೂ ಬರ್ತಾಯಿಲ್ಲ. ಅವರು ನನಗೆ ಸಂಬಂಧಪಟ್ಟಂತೆ 2023ರಲ್ಲಿ ಏನು 45240 ಈ ನಿರ್ಲಕ್ಷ್ಯ ಸರ್ಕಾರ, ಈ ಜಿಲ್ಲಾಡಳಿತ, ಈ ಕಂತ್ರಿ ಜಿಲ್ಲಾಧಿಕಾರಿಗಳು, ಕಂತ್ರಿಗಳು, ಅವರು ನಿಜವಾಗ್ಲೂ ಕಂತ್ರಿಗಳೇ. ಅವರು ಜಿಲ್ಲಾಧಿಕಾರಿಗಳು ಯಾವಾಗಿದ್ದರು 2023 ಗಂಟ ದೊಡ್ಡ ಕಂತ್ರಿಗಳು. ಅವರು ಎಷ್ಟು ದ್ರೋಹ ಮಾಡಿದ್ರು ಅಂದರೆ, ಒಂದು ಅರಣ್ಯ ಇಲಾಖೆಗೂ ಅಧಿಕಾರಿಗಳು ಅವರು ಒಂದು ಸ್ಟೇ ವೆಕೇಟ್ ಮಾಡಿಸಿ ಕೇಸ್ನ ಮೂವ್ ಮಾಡಿಲ್ಲ, ಹತ್ಯೆಕ್ರಮ ಅಭಿವೃದ್ಧಿಪಡಿಸಿಲ್ಲ ಅಂತ ಕೇಸ್ನ ಮೂವ್ ಮಾಡಿದಾಗಿರೋದು ಮುಟ್ಟಾಳರು ಅಧಿಕಾರಿಗಳು. ಇವರೆಲ್ಲ ಲಂಚ ತಗೊಂಡು ಏನು ಬದುಕ್ತೀರಾ? ಸರ್ಕಾರಿ ದುಡ್ಡು ತಗೊಂಡು, ಅಭಿಮಾನಿಗಳು ದುಡ್ಡು ತಗೊಂಡು, ಜನರ ದುಡ್ಡು ತಗೊಂಡು ಮುಟ್ಟಾಳರು, ಮೂರ್ಖರು ನೀವೆಲ್ಲ. ನಿಮ್ಮಂಥ ಮೂರ್ಖರಿಂದ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆಯಿತು. ಇವತ್ತು ನೋವು ತಿಂತಾ ಇರೋದು ಯಾರು? ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ. ಆ ಕುಟುಂಬದವ್ರು ನಮಗೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಬೇಡ, ಅವ್ರಿಗೂ ನೋವು ಇರುತ್ತೆ. ಯಾಕೆಂದರೆ ಅವರೇ ಶ್ರೀಮಂತ ಭಾರತಿ ವಿಷ್ಣುವರ್ಧನ್ ಅವರೇ ಅದು ಕಟ್ಸಿದ್ದು ಸಮಾಧಿ ಧ್ವಂಸ. ಪಾಪ ಅವ್ರಿಗೆ ಇವಾಗ ವಯಸ್ಸಾಗಿದೆ, ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾವುದೂ ಇಲ್ಲ. ಅಮ್ಮ ಚೆನ್ನಾಗಿರಲಿ, ಬದುಕಲಿ. ಅವ್ರು ಕಟ್ಸಿದ್ದದು ಮಂದಿರ. ಇಷ್ಟೆಲ್ಲ ನಡ್ಕೊಬಂದು ಲಂಚ ತಿಂದು ಈ ಕಂದಾಯ ಇಲಾಖೆ ಅಧಿಕಾರಿಗಳು, ಆಗಿನ 2018ರಲ್ಲಿ ಅರಣ್ಯಾಧಿಕಾರಿ ಯಾವ ಇರ್ತಾನೆ ಆ ಮುಟ್ಟಾಳ ಮೂರ್ಖ, ಅವನು ಸ್ಟೇ ವೆಕೇಟ್ ಮಾಡಿಸಿ ಕೇಸ್ ಹತ್ಯೆಕ್ರದ್ದು ಮೂವ್ ಮಾಡಿಸಿದ್ರಾಗಿರೋದು. ಎಲ್ಲರೂ ಬಾಯಿ ಮುಚ್ಚಿದ್ದಾರೆ. ಈ 1 ಕೋಟಿ ಹಗರಣ ಏನು 14 ಕೋಟಿಗೆ ಮಾರ್ಕೊಂಡಿದ್ದಾರೆ, ಆ ದುಡ್ಡಿಂದ ಎಲ್ಲರೂ ಬಾಯಿ ಮುಚ್ಚಿದ್ದಾರೆ. ನನ್ನ ಇವತ್ತು 10 ಕುಂಟೆ ದಾಖಲೆ ನಾನು ಹೋಗಿದ್ನಲ್ಲ, ಆಗಲೂ ಗೌರ್ಮೆಂಟ್ ಲಾಯರು ನಮ್ಮ 10 ಕುಂಟೆ ಬಗ್ಗೆ ಮಾತಾಡೋದಿಲ್ಲ ಆ ಮೂರ್ಖ. ಅಧೀನ ಕಾರ್ಯದರ್ಶಿ ಇನ್ನು ಲೆಟ್ರ್ ಹಾಕಿಸಿರ್ತೀನಿ, ವರದಿ ಕೊಡ್ರಿ 10 ಕುಂಟೆ ಬಗ್ಗೆ. 10 ಕುಂಟೆ ಈಸ್ಕೊಂಡು 2 ಎಕರೆ ವಾಪಸ್ ಕೊಡ್ರಿ ಅವ್ರಿಗೆ. 2 ಎಕರೆ ವಾಪಸ್ ಕೊಡುವಂಗೆ ಇಲ್ಲ. ಆ್ಯಕ್ಚುಲಿ ಈ ಜಿಲ್ಲಾಡಳಿತ ಈ ಲಂಚಕೋರನ ಅಭಿಮಾನ್ ಸ್ಟುಡಿಯೋ ಮಾಲೀಕನ ದುಡ್ಡು ಎಕಡವ ತಿಂದು ಈ ಜಿಲ್ಲಾಡಳಿತ ಯಾರು ತಿಂದರೆ ಗೊತ್ತೇಳಿದ? DC ತಿಂದಿದ್ದಾನೋ, ಆಗಿನ DC ತಹಸೀಲ್ದಾರ್ ತಿಂದಿದ್ದಾನೋ, ಇಪಾಯಿ ಬಗದೆ ತಿಂದಳೋ, ಇಲ್ಲ ತಹಸೀಲ್ದಾರ್ ತಿಂದಿದ್ದಾರೋ ಗೊತ್ತಿಲ್ಲ. ಮುಟ್ಟಾಳರು ಕೇಸ್ನ ಯಾವುದಕ್ಕೂ 4504 ಕೇಸ್ಗೆ ಒಬ್ಬರು ಒಂದು ದಾಖಲೆ ಕೊಟ್ಟಿಲ್ಲ. ಏನು ಕೊಡ್ತಾರೆ ದಾಖಲೆ? ಸರ್ಕಾರದಿಂದ ಮೈಸೂರಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ, ವಾಪಸ್ ಕೊಡ್ತಾಯಿದ್ದೀವಿ. ಇಂಥ ಬೆರಕೆ ಅಧಿಕಾರಿಗಳಿದ್ದರೆ ಎಲ್ರಿ ಒಬ್ಬ ಮೇರುನಟಿಗೆ ನ್ಯಾಯ ಸಿಗತ್ತೆ? ದುಡ್ಡು ಈ ಲಂಚ ದುಡ್ಡು, ಈ ದುಡ್ಡುಗಳು ತಿನ್ಕೊಂಡು ಇವ್ರು ಜೀವನ ಮಾಡ್ತಾರೆ ಅಂದರೆ ಈ ಸರ್ಕಾರದ ಅಧಿಕಾರಿಗಳಿಗೆ ಮುಂದುವರಕ್ಕೆ ಅಯೋಗ್ಯರು, ಮುಟ್ಟಾಳರು ಇವರು, ಅಯ್ಯೋ. ನನಗೇನು ರಾಜಗೌಡರು ಯಾವಾಗಲೂ ಬೈತೇನೆ, ನಂಗೆ ಹೊಟ್ಟೆ ಉರಿ ಆಯ್ತಪ್ಪ. ಕೆಲವು ಮುಟ್ಟಾಳರು ಹೇಳ್ತಾರೆ ಕಮೆಂಟ್ಸ್ ಬಾಕ್ಸಲ್ಲಿ, ಸಾಧನೆ ಮಾಡಿ ಏನು ಸಾಧನೆ ಮಾಡೋದು ನಾನು? ದಾಖಲೆಗಳು 2017 ದಾಖಲೆಗಳಿದೆ. ಕೆಲವು ಮುಂಡೆ ಮಕ್ಕಳು ಬರಲಿ ನನ್ನ ಆಫೀಸ್ಗೆ ಕಮೆಂಟ್ಸ್ ಮಾಡೋರು, ಕೆಲವು ನೀಚ ಅಧ್ಯಕ್ಷರುಗಳು, ಕೆಲವು ಬಕೆಟ್ ಅಭಿಮಾನಿಗಳು. ನಿಜವಾದ ಅಭಿಮಾನಿಗಳು ನನಗೆ ತುಂಬ ಫೋನ್ಗಳು ಮಾಡ್ತಾರೆ. ಅವತ್ತು ಕೋಟಿಗೊಬ್ಬ ರಿಲೀಸ್ ಆಯ್ತು ಸರ್ 10ನೇ ತಾರೀಕು. ನಾನು ಹೋಗಿ ಸುಮ್ಮನೆ ನಿಂತಿದ್ದೆ. ನೂರಾರು ಜನ ನನ್ನ ಬಂದು ಅವ್ರ ಪಿಕ್ಚರ್ ಬಗ್ಗೆ ಮಾತಾಡಲಿಲ್ಲ, 10 ಕುಂಟೆ ಬಗ್ಗೆ ಎಲ್ಲರೂ ಎದುರಾಕೊಂಡು ಹೋರಾಟ ಮಾಡ್ತಿದ್ದೀವಿ. ರಾಜಗೌಡ್ರೆ, ನಿಮಗೆ ದೇವರು ಧೈರ್ಯ, ನಿಮಗೇನು ಆಗದಿರಲಿ ನಾವು ಆಶೀರ್ವಾದ ಮಾಡ್ತೀವಿ. ನೀವು ಯಾವಾಗಾದ್ರೂ ನಾವು ಹೋರಾಟಕ್ಕೆ ಬರ್ತೀವಿ. ನಮ್ಗೆ ಇಲ್ಲಿ ಯಾವ ನಾಯಕರೆಲ್ಲ ಯಾರು ನೀವು ಕೆಲಸ ಮಾಡ್ತಾಯಿದ್ದೀರಿ, ನಿಮ್ಮ ಬಗ್ಗೆ ಎಲ್ಲರೂ ಗೊತ್ತಾಗಿ ನಾವು ಬರ್ತೀವಿ. ನಾವು ಯಾರಿಗೂ ನಾವಲ್ಲ, ವಿಷ್ಣುವರ್ಧನ್ ಒಳ್ಳೆ ಕೆಲಸ ಮಾಡ್ತೀವಿ, ನಾವು ಬಂದು ಭಾಗವಹಿಸ್ತೀವಿ ಅಂತಂದರು. ಸಾಕು ನಂಗೆ ಅಷ್ಟೇ. ಆ ನೂರಾರು ಅಭಿಮಾನಿಗಳು ಅವತ್ತು ಪ್ರಸನ್ನ ಥಿಯೇಟರ್ ಹತ್ರ ನನ್ನ ಹತ್ರ ಬಂದು ಭಾಗವಹಿಸಿ ಕೇಳ್ಕೊಂಡ್ರು. ನನಗೆ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ನೇಹಕ್ಕೆ ಸತ್ಯಕ್ಕೆ ಕಾಲ ಬಂದೇ ಬರುತ್ತೆ ಅಭಿಮಾನಿಗಳೇ. ಹೋರಾಟಕ್ಕೆ ಇವತ್ತು ಏಕಾಂಗಿಯಾಗಿ ಹೋರಾಟ ಮಾಡ್ತಾಯಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಲಿ ಇದ್ದಾರೆ. ನಾನು ಯಾರನ್ನೂ ಅವ್ರನ್ನ ಮೀಡಿಯಾದಲ್ಲಿ ಮಾತಾಡ್ಸಲ್ಲ. ಅವ್ರಿಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, ಸಂಸಾರಗಳಿರುತ್ತೆ. ಜೀವ ಹೋದ್ರೆ ನಂದೋಗಲಿ, ಬೇರೆಯವ್ರು ಚೆನ್ನಾಗಿರಲಿ. ಬೇರೆಯವ್ರ ಹತ್ರ
ತೇಜ ಮಾಡೋದು ಇನ್ನೊಬ್ಬನ ತೇಜ ಮಾಡೋಕ್ಕೆ ನಾನು ಬಗೆಟ್ಗಳಿಗೆ ಕಂಡಿಲ್ಲ. ನಿಜವಾದ ಅಪ್ಪಟ ಅಭಿಮಾನಿಗಳ ಮಾತ್ರ ಇರೋದು. ಇವತ್ತು ನೀವೇನು ಆಫೀಸಲ್ಲಿ ಮಾತಾಡ್ತೀನಿ, ಇದು ನಾರಾಯಣ್ ಸರ್, ವಿಷ್ಣು ಕಟ್ಟೆಗಳ ಅಧ್ಯಕ್ಷರು, ಪ್ರಾಮಾಣಿಕ ವ್ಯಕ್ತಿ. ಅವ್ರು ಇಲ್ಲಿ ತೋರ್ಪಡಿಕೆ ಇಲ್ಲ, ನನ್ನ ಬೆಂಗಳವಾಗಿ ನಿಂತ್ಕೊಂಡಿದ್ದಾರೆ. ಇಷ್ಟು ಈ 1 ಎಕರೆ ಮಾರ್ಕೊಂಡು 2 ಎಕರೆನ ವಾಪಸ್ ತಗೊಂಡ ಸರ್ಕಾರದಿಂದ ಲಂಚವ ಕೊಟ್ಟು ಸರ್ಕಾರಿ ಅಧಿಕಾರಿಗಳಿಗೆ. KD ನಂಬರ್ 1 ಕಾರ್ತಿಕ್. ಗಣೇಶ್ ಅಲ್ಲ, ಗಣೇಶ್ ಅವ್ರಿಗೆ ಇದು ಯಾವುದು ಮಾಹಿತಿ ಗೊತ್ತಿಲ್ಲ. ಗಣೇಶ್ ಬದುಕಿರೋವರೆಗೂ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಕೆಡಗಕ್ಕೆ ಆಗಿಲ್ಲ. ಈ KD ನಂಬರ್ ಕಾರ್ತಿಕ್ಗೆ ಅವರು ಸಾವು ಹೋದ ಮೇಲೆ ಬಾ 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 ಫ್ರಂಟೇ ಬರ್ಕೊಟ್ಟವನ, ಫ್ರಂಟೇ ಮೇನ್ ರೋಡ್ ಫ್ರಂಟಿಗೆ 1 ಎಕರೆನ. ಅದೆಲ್ಲ ದಾಖಲೆಯಲ್ಲಿ ಇದೆ, ಪ್ರತಿಯೊಂದು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇರೋದು ಎಲ್ಲ ಇದೆ, ಎಲ್ಲ ದಾಖಲೆ ಇದೆ. ಏನು ಡೇಟು, ಎಷ್ಟು ದುಡ್ಡು ಕೊಟ್ಟಿದ್ದಾನೆ, ಯಾರ್ಯಾರು ದುಡ್ಡು ಇಸ್ಕೊಂಡಿದ್ದಾರೆ, ಯಾರ ಅಕೌಂಟ್ ಹೋಗಿದೆ, ಪ್ರತಿಯೊಂದು ಇದೆ ಸ್ವಾಮಿ. ಆಯಿತಾ? ನೋಡಿ, ಇದು 2015ರಿಂದ ಏನು DC ವಿ ಶಂಕರ್ ಇದ್ದರು, ಅರಣ್ಯ ಇಲಾಖೆ ಎಲ್ಲ ದಾಖಲೆಗಳು ಇದೆ. ಎಲ್ಲ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೇನೆ. ಗೌರ್ಮೆಂಟ್ ದಾಖಲೆನೇ. ಹೊಸಪಡಿಸ್ಕೊಳ್ಳಿ ಅಂತ ಯಾಕೆ ಮಾಡಲಿಲ್ಲ ಆಗಿನ ಅರಣ್ಯ ಇಲಾಖೆ ಅಧಿಕಾರಿಗಳು? ನಾನು ಈಗಿರೋರು, ನಾನು ಯಾವಾಗ ಸಮಾಧಿ ಧ್ವಂಸ ಆಯಿತು, ನಾನು ಪ್ರತಿ ದಿವಸ ಪ್ರತಿ ಕ್ಷಣ ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡ್ತಾಯಿದ್ದೀನಿ. ಬರೀ ಅಧಿಕಾರಿಗಳನ್ನೇ, ನಾನು CM ತಕ್ಕ ಹೋಗಿಲ್ಲ. ಭೀಮಣ್ಣ ಕಂಡ್ರ ಆಫೀಸ್ಗೆ ಹೋಗಿದ್ದೀನಿ, CM ಆಫೀಸ್ಗೆ ಹೋಗಿದ್ದೀನಿ. ಅವ್ರನ್ನ ಭೇಟಿ ಮಾಡಲ್ಲ, ಮಾಡೋದು ಇಲ್ಲ. ಅದು ಬಂದಾಗ ಮಾಡ್ತೀನಿ. ಅದು ಬರಲಿ, ಈ ಅಧಿಕಾರಿಗಳು ನೋಡ್ಕೊಂಡು ಏನು ಮಾಡ್ತಾರೆ ಬರಲಿ. ಇದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಕೇಸು. ನಾನಂತೂ ಸುಮ್ಮನೆ ಬಿಡುವ ಮಗ ಅಲ್ಲ, ಸುಮ್ಮನೆ ಬಿಡೋ ಮಗ ಅಲ್ಲ. ನನ್ನ ಪ್ರಾಣಕ್ಕೆ ಕುಂದಾದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕ 6 ಜನ. ಯಾರು ಇವನು? BK ರಾಘವೇಂದ್ರ, ಮಾಜಿ ಪೊಲೀಸ್ ಅಧಿಕಾರಿ. ಮತ್ತು ನಮ್ಮ ಡೈರಿಲಿ ಬರೆದಿಕ್ಕಿದ್ದೀನಿ, ನಮ್ಮಲ್ಲೇ ಇರುವ ಕೆಲವು ಕುತಂತ್ರಿ ಸಂಘಟನೆ ಅಧ್ಯಕ್ಷರುಗಳು, ಅವರು ಬಕೆಟ್ಗಳೇ. ಈಗ ಅವರು ಎಂಟ್ರಿ ಮಾಡ್ತಾಯಿದ್ದೀನಿ. ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ, ಬೇಡ ಅಭಿಮಾನಿಗಳು ನಮ್ಮ ಜಗಳಗಳಿರ್ತವೆ, ಸುಮ್ಮನೆ ಆಗಬೇಕು ಅಂತ. ಆದರೆ ಕೆಲವರು ವ್ಯಾಟ್ಸಾಪ್ನಲ್ಲಿ ನನಗೆ ಪರ್ಸ್ನಲಾಗಿ ಕಳಿಸಿದ್ದಾರೆ. ನಾನು ಸುಮ್ಮನೆ ಬಿಡೋ ಮಗ ಅಲ್ಲ, ಯಾರೇ ಆಗಿರಲಿ. ಇವತ್ತು ಚಾಲೆಂಜ್, ದುಡ್ಡು ನಿಮ್ಮ ಮನೇಲಿ ಕೇಳಿ ಅಷ್ಟೇ. ದುಡ್ಡು ಇದ್ದರೆ ಏನು ಬೇಕಾದ್ರೂ ಮಾಡೋ ಒಂದು ಮುಟ್ಟಾಡುಗಳೆಲ್ಲ ನನ್ನ ಮಕ್ಕಳೆಲ್ಲ ಪರಾಪ್ನಗರದಲ್ಲ ಅವರೇ. ನಾನು ದುಡ್ಡೇ ಮಾಡಿಲ್ಲ, ನಾನು ಯಾಕೆ ಹೋಗಲಿ ಪರಾಪ್ನಗರಕ್ಕೆ? ಹೋಗೋರು ಮಾಡ್ಕೊಳ್ಳಿ, ನಾನು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲ ಡೈರಿಲೂ ಬರೆದಿಕ್ಕಿದ್ದೀನಿ, ಎಲ್ಲ ನಂಬರು ಬರೆದಿಕ್ಕಿದ್ದೀನಿ. ನನಗೆ ಒಂದು ಬ್ಯಾಡ್ ಕಮೆಂಟು ಅಭಿಮಾನಿಗಳು ಬಿಟ್ಟಿದ್ದೀನಿ. ಅದರಲ್ಲಿ ಅಭಿಮಾನಿಗಳು ಕಮೆಂಟ್ಸ್ ಮಾಡಿದ್ದಾರೆ. ಪಾಪ ಅವರು ಅಭಿಮಾನಿಗಳು ಇಲ್ಲ ಯಾರೋ ಒಂದು ಏನೋ ನೋಡ್ಕೊಂಡು ಕಮೆಂಟ್ಸ್ ಮಾಡ್ತೀನಿ. ನಾನು ಅವಕ್ಕೆಲ್ಲ ನಾನು ಇದು ಮಾಡೋದಿಲ್ಲ. ಯಾರು ಸಂಘಟನೆಯಲ್ಲಿ ಇರ್ತಾರೆ, ಪೋಸ್ಟಲ್ಲಿ ಇರ್ತಾರೆ, ನನ್ನ ಮಕ್ಕಳನ್ನ ನಾನು ಯಾರನ್ನೂ ಬಿಡಲ್ಲ. ಇಷ್ಟು ಹೇಳಬಲ್ಲೆ. ಈ 1 ಎಕರೆ ದುಡ್ಡಿನಲ್ಲಿ ಇಷ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಸಮಾಧಿನ ಧ್ವಂಸ ಮಾಡಿ ಆ ಬಾಲಣ್ಣನ ಮೊಮ್ಮಗ ಕಾರ್ತಿಕ್ಕು ಇವತ್ತು ಇಷ್ಟೇ ತಂದಿದ್ದಾನೆ. ಇದ್ರ ಬಗ್ಗೆ ನಾನು ಮನವಿಗಳು ಅರಣ್ಯ ಫುಲ್. ನಾನು ಇವಾಗ ಕಂದಾಯ ಇಲಾಖೆಗೆ ಹೋಗ್ತಾ ಇಲ್ಲ. ಕಂದಾಯ ಇಲಾಖೆಯವರು ಬರೆದಿದ್ದಾರೆ, DC ಅವರು. ಅವರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ, ಆದರೂ ಹೇಳ್ತಾ ಇದ್ದೀನಿ. ಈ ಡೊಮಾಲಿಸ್ ಆದಮೇಲೆ ಆದರೂ ಆ DC ಜಗದೀಶು ವರದಿ ಕೊಟ್ಟವನೇ, ಅದು ಅರಣ್ಯ ಪ್ರದೇಶ ಅಭಿವೃದ್ಧಿಪಡಿಸಿಲ್ಲ ಅಂತ. ತುಂಬ ಧನ್ಯವಾದಗಳು. ಇವಾಗ ಲೇಟಾಗಾದ್ರೂ ಇನ್ನು ಮುಂದಾದರೂ ದಯವಿಟ್ಟು ಅರಣ್ಯ ಇಲಾಖೆಗೆ ಸಹಕಾರ ಕೊಟ್ಟು ಅಭಿಮಾನಿಸುವ ಜಾಗವನ್ನು ವಶಪಡಿಸ್ಕೊಳ್ಳೋಕ್ಕೆ ಅರಣ್ಯ ಇಲಾಖೆಗೆ ಕೊಡಿ. ನಾನು ಈ ಬಗ್ಗೆ ಅರಣ್ಯ ಇಲಾಖೆ ಮುಖ್ಯಸ್ಥರು, ರಾಜ್ಯ ಅರಣ್ಯ ಇಲಾಖೆಯ ಮುಖ್ಯಸ್ಥರುಗಳು, ಸಂರಕ್ಷಣಾಧಿಕಾರಿಗಳು ಮತ್ತು ಇದರಲ್ಲಿ ಶಾಲಿನಿ ರಜಿಸ್ನವ್ರಿಗೆ ಆಲ್ರೆಡಿ 2 ಮನವಿ ಕೊಟ್ಟಿದ್ದೀನಿ. CM ಆಪ್ತಗಾರಿಗೆ ಗೌರಮ್ನವ್ರಿಗೆ ಮನವಿ ಕೊಟ್ಟಿದ್ದೀನಿ. ಇನ್ನೂ ಒಂದು ಕೆಲ ದಾಖಲೆಗಳನ್ನ ತಗೊಂಡು ಕೊಟ್ಟಿದ್ದೀನಿ, ದಾಖಲೆಗಳು ಆಲ್ರೆಡಿ. ಇನ್ನೂ ಕೆಲವು ದಾಖಲೆಗಳನ್ನ ತಗೊಂಡು ನಾನು ಮನವಿ ಕೊಡ್ತಾಯಿದ್ದೀನಿ. ಅತಿ ಶೀಘ್ರದಲ್ಲೇ ಸರ್ಕಾರ, ಅರಣ್ಯ ಇಲಾಖೆ ಅಧಿಕಾರಿಗೆ ಬಂದಿರೋರು ತುಂಬ ನಿಷ್ಠಾವಂತ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು, ಉಪ ಸಂರಕ್ಷಣಾಧಿಕಾರಿ ಇರ್ಬೋದು, ಮತ್ತು ಅರಣ್ಯ ಇಲಾಖೆಯ ಮುಖ್ಯಸ್ಥರು, ಅರಣ್ಯ ಭವನ IFC ಅವರು ಇರ್ಬೋದು, ಮತ್ತು ಬಹುಮಹಡಿ ಕಟ್ಟಡ ಅರಣ್ಯ ಇಲಾಖೆಯ ಮತ್ತು ಮುಖ್ಯ ಪ್ರಧಾನ ಕಾರ್ಯದರ್ಶಿ ಇರ್ಬೋದು. ನಾನು ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ. ಅವರು ಇದ್ರ ಬಗ್ಗೆ ದಾಖಲಾತಿಗಳನ್ನ ಅವರು ಇದು ಮಾಡ್ತಾಯಿದ್ದಾರೆ. ನಾನು ಕೆಲವು ದಾಖಲಾತಿಗಳನ್ನೆಲ್ಲರೂ ಕೊಡ್ತಾಯಿದ್ದೀನಿ. ಇನ್ನು ಅತಿ ಶೀಘ್ರದಲ್ಲೇ ಸರ್ಕಾರ
ಈಗಿನ ಅಧಿಕಾರಿಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕನ ಹಣಕ್ಕೆ ಮತ್ತು ಆ ಬಿಲ್ಡರ್ ಯಾರು ತಗೊಂಡಿದ್ದಾರೆ ಅವನ ಹಣದ ದಾಹಕ್ಕೆ ಬಲಿಯಾಗದೆ ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳ ಧ್ವಂಸ ಮಾಡಿದ ಆ ನೀಚ ಕಾರ್ತಿಕ್ ಅವನಿಗೆ ಶಿಕ್ಷೆ ಆಗಬೇಕು, ಆ ಜಾಗ ವಶಪಡಿಸ್ಕೊಬೇಕು. ನಮಗೆ ಅರಣ್ಯ ಇಲಾಖೆ ನಮಗೆ ಅಲ್ಲಿ 10 ಗುಂಟೆ ಜಾಗ ಕೊಡಬೇಕು. 10 ಗುಂಟೆ ಜಾಗಕ್ಕೆ ನಾವು 20 ಗುಂಟೆ ಜಾಗ ಕೊಡ್ತೀವಿ ಅಂತ ಆಲ್ರೆಡಿ ನಾನು ಮನವಿ ಕೊಟ್ಟಿದ್ದೀನಿ. ಸದ್ಯದಲ್ಲೇ ಸರ್ಕಾರ ತೀರ್ಮಾನ ತಗೋಬೇಕು ಅಂತ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ಕೆಲವು ವಿಷಯಗಳಿದೆ, ಅದು ನಾನು ಮುಂದಿನ ದಿನ ತಿಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.